ನಮಸ್ಕಾರ ಎಲ್ರಿಗೂ ಇನ್ಸೈಟ್ ರಶ್ ನ್ಯೂಸ್ಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ ಅಂದರೆ ಏನು ನೆನಪಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಆ 5 ಗ್ಯಾರಂಟಿಗಳು ಮಾತ್ರ ಪಕ್ಕಾ ನೆನಪಾಗುತ್ತೆ. ಗ್ಯಾರಂಟಿ ಘೋಷಣೆಗಳು ಕಾಂಗ್ರೆಸ್ನ ಊಹೆಗೂ ಮೀರಿದ ಗೆಲುವಿಗೆ ಕಾರಣ ಆಗಿತ್ತು. 135 ಸೀಟುಗಳು. ಬಹುಶಃ ಇದು ಯಾವೊಬ್ಬ ಕಾಂಗ್ರೆಸ್ ಕೂಡ ಅಷ್ಟೊಂದು ಸೀಟುಗಳನ್ನ ಊಹೆ ಕೂಡ ಮಾಡಿರಲಿಲ್ಲ ಅನಿಸುತ್ತೆ. ಸೋಲಿಗೂ ಗೆಲುವಿಗೂ ಬೇರೆ ಬೇರೆ ಕಾರಣಗಳಿದ್ರೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತಾರಲ್ಲ, ಅದು ಸಿಗೋದು ಮಾತ್ರ ಈ ಪಂಚ ಗ್ಯಾರಂಟಿಗೆ. ನಮ್ಮ ರಾಜ್ಯದಲ್ಲಿ ನೇರವಾಗಿ ಕಾಣಿಸ್ತಾ ಇರೋ ಗ್ಯಾರಂಟಿ ಅಂದರೆ ಆಧಾರ್ ಕಾರ್ಡ್ ತೋರಿಸಿ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋದು. ಅದು ಮಹಿಳೆಯರಿಗೆ ಮಾತ್ರ ಅನ್ನೋದನ್ನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಇನ್ನೊಂದು ಪ್ರಮುಖ ಯೋಜನೆ ಅಂದರೆ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡೋದು. ಇದು ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಸಾಕಷ್ಟು ಚರ್ಚೆಗೆ, ವಿವಾದಕ್ಕೆ ಕಾರಣವಾಗಿರೋ ಯೋಜನೆ ಕೂಡ ಹೌದು. ಯಾಕಂದರೆ ಇದು ಬಸ್ಸಲ್ಲಿ ಪಕ್ಕದಲ್ಲಿ ಕೂತಿರೋರ ಹತ್ರ ನಿಮಗೂ ಫ್ರೀ ಟಿಕೆಟ್ ಇದೆಯಾ ಅಂತ ಕೇಳ್ದಂಗಲ್ಲ. ಮ್ಯಾಕ್ಸಿಮಮ್ ಪಕ್ಕದ ಮನೆಯವ್ರ ಹತ್ರ ಕೇಳ್ಬೋದು ಅಷ್ಟೇ, ನಿಮಗೆ 2,000 ಬಂತ ಅಂತ. ಆದರೆ ಈಗ ಈ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ಕೇಳೋಕ್ಕಾಗೋದಿಲ್ಲ. ಹಾಗಾದರೆ ಈ ಯೋಜನೆ ಬಗ್ಗೆ ಯಾರ ಹತ್ರ ಕೇಳಬೇಕು? ವಿಪಕ್ಷದವರು ಸದನದಲ್ಲಿ, ಪತ್ರಕರ್ತರು ಹೊರಗಡೆಯಲ್ಲಿ. ಮೇಡಮ್, ನಿಮ್ಮ ಇಲಾಖೆಯಿಂದ ಬರಬೇಕಾಗಿರೋ 2,000 ಹಣಕ್ಕೆ ಎಲ್ಲರ ಮನೆಯ ಅಡ್ರೆಸ್ ಸಿಗ್ತಾನೆ ಇಲ್ವಂತೆ ಅಂತ ಯಾರೋ ಕೇಳಿದಾಗ ಖುದ್ದು ಸಚಿವೆ ಹೆಬ್ಬಾಳ್ಕರ್ ಹೇಳ್ತಾರೆ, ಹಣದ ಬಗ್ಗೆ ಆ ದಿನ ಸದನದಲ್ಲಿ ಪ್ರಶ್ನೆ ಮಾಡಿದ್ದ ಮಹೇಶ್ ತೆಂಗಿನಕಾಯಿ ಅವರನ್ನು ತರಾಟೆಗೆ ತಗೊಳ್ಳೋ ಮೂಲಕನೇ ಹೆಬ್ಬಾಳ್ಕರ್ ಮಾತು ಶುರುವಾಗುತ್ತೆ. ಅವರೊಬ್ಬ ಬಲೂನ್ ಇದ್ದಾಗೆ, ಯಾವಾಗ ಗಾಳಿ ಹೋಗುತ್ತೋ ಅಂತ ಗೊತ್ತಿಲ್ಲ ಅಂತಲೇ ಉಳಿದ ಹಣದ ಬಗ್ಗೆ ಹೇಳೋಕೆ ಶುರು ಮಾಡಿದರು. ಹೆಬ್ಬಾಳ್ಕರ್ ಮಾತು ಗೃಹಲಕ್ಷ್ಮಿ ಫಲಾನುಭವಿಗೆ ಖುಷಿ ಕೊಟ್ಟಿರೋದಕ್ಕೂ ಸಾಕು. ಹಾಗಾದರೆ ಹೆಬ್ಬಾಳ್ಕರ್ ಏನಂದರು? ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸೇರಿ ನನ್ನ ಕಡೆಯಿಂದ ಬರೋಕ್ಕೆ ಬಾಕಿ ಇರೋದು ಕೇವಲ 1 ತಿಂಗಳ ಹಣ. ಅಂದರೆ 5 ತಿಂಗಳು ಬಾಕಿ ಇತ್ತು, 2 ತಿಂಗಳ ಹಣನ ನಾನು ಹಾಕಿದ್ದೀನಿ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು, ಈ 2 ತಿಂಗಳದ್ದು ಪೆಂಡಿಂಗ್ ಲೆಕ್ಕ ಹಣಕಾಸು ಇಲಾಖೆಯದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಿದ್ದು. ಅದನ್ನು ಬಿಟ್ಟರೆ ಇನ್ನೊಂದು ತಿಂಗಳ ಹಣ ಬಾಕಿ ಇರೋದು ನನ್ನ ಕಡೆಯಿಂದ, ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ ಅಂದ್ಬಿಟ್ರು. ಸಚಿವೆ ಈ ಮಾತುಗಳು ಜನರಿಗೆ ಖುಷಿ ಕೊಟ್ಟಿತ್ತು. ಇದು ಮಾಧ್ಯಮಗಳಲ್ಲಂತೂ ಬಂತು. ಆದರೆ ಇವರದ್ದೇ ಬಾಯಿಲಿ ಇನ್ನೊಂದು ಹಾಡು ಬೇರೆದೇ ದಾಟಿಲಿತ್ತು. ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಯಾಗಿರೋ 52,000 ಮನೆ ಹೆಂಗಸರಿಗೆ ಹಣ ಜಮೆ ಆಗ್ತಿಲ್ಲ ಅನ್ನೋದಕ್ಕೆ ಉತ್ತರಿಸಿದ ಹೆಬ್ಬಾಳ್ಕರ್, 52,000 ಮಹಿಳೆಯರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, GST ಕಟ್ತಾ ಇದ್ದಾರೆ, ಅಂಥವರಿಗೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ. 20 ಅಕೌಂಟ್ಗಳ ಸಮಸ್ಯೆ ಏನಿತ್ತಲ್ಲ, ಅದನ್ನು ಬಗೆಹರಿಸೋ ಕೆಲಸ ಮಾಡ್ತಾ ಇದ್ದೀವಿ, ಇನ್ನು ಉಳಿದಿರೋದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರು. ಈ ಉತ್ತರ ಸಿಕ್ಕಿದ್ದು ವಿಧಾನ ಪರಿಷತ್ ಕಲಾಪದಲ್ಲಿ ಸದಸ್ಯ PH ಪೂಜಾರ್ ಅವರ ಪ್ರಶ್ನೆಗೆ. ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ, ಸುಮಾರು 1,26,00,000 ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣ ಸಂದಾಯ. ವೆರಿ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ 52,000 ಮಹಿಳೆಯರಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ. GST ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿಗಳು ಅಂತ, GST ಪೇಯಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿಗಳಂತ 52,000 ಮಹಿಳೆಯರಿಗೆ ಆಗಿದೆ. ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ 52,000 ಮಹಿಳೆಯರಲ್ಲೂ ಕೂಡ ನಾವು ಬಹಳಷ್ಟು ಪ್ರಯತ್ನ ಮಾಡಿ ಈಗ ಒಂದು ಮೊದಲನೇ ಹಂತದಲ್ಲಿ ಒಂದು 20,000 ಮಹಿಳೆಯರನ್ನ ಕ್ಲಿಯರ್ ಮಾಡಿದ್ದೀವಿ. ಗ್ಯಾರಂಟಿ ಘೋಷಣೆ ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಇದು ಅನ್ವಯ ಆಗೋದಿಲ್ಲ ಅನ್ನೋದನ್ನು ಹೇಳಿರಲಿಲ್ಲ. GST ಕಟ್ಟೋರಿಗೆ ಹಣ ಸಂದಾಯ ತಡ ಆಗ್ಬೋದು ಅನ್ನೋ ಮಾಹಿತಿ ಕೂಡ ಇರಲಿಲ್ಲ. ಈಗ ಇವೆರಡೂ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಜೊತೆಗೆ ಇದು ನಮ್ಮ ಸಮಸ್ಯೆ ಅಲ್ಲ, ನಮ್ಮ ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ಲೇನಾದೇನ ಇಲ್ಲ, ತೆರಿಗೆ ಇಲಾಖೆಗಳ ದಾಖಲೆಗಳಲ್ಲೂ ಕೂಡ ಹೀಗೆ ತೋರಿಸಿದೆ ಅಂದರು. ಇಷ್ಟಕ್ಕೆ ನಿಲ್ಲಿಲ್ಲ ಹೆಬ್ಬಾಳ್ಕರ್ ಅವ್ರ ಮಾತು. ರಾಜ್ಯದಲ್ಲಿ ಸುಮಾರು 1.26 ಕೋಟಿ ಫಲಾನುಭವಿಗಳಿದ್ದಾರೆ. ಅವರಲ್ಲಿ ಕೆಲವರು ವ್ಯವಹಾರ ನಡೆಸುವಾಗ GST ಆದಾಯ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟಿರ್ತಾರೆ. ಗೃಹಲಕ್ಷ್ಮಿಗಾಗಿಯೇ ನಿರ್ಮಿಸಲಾಗಿರುವ ಸಾಫ್ಟ್ವೇರ್ನಲ್ಲಿ GST ಆದಾಯ ತೆರಿಗೆ ಅಂತ ತೋರಿಸಿದರೆ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರು. ಗೃಹಲಕ್ಷ್ಮಿ ಯೋಜನೆ ನಿರಂತರ ಪ್ರಕ್ರಿಯೆ. ಈಗಾಗಲೇ ಆದಾಯ ತೆರಿಗೆ GST ಕೌನ್ಸಿಲ್ ಗಮನಕ್ಕೂ ತರಲಾಗಿದೆ ಅಂತ ಹೇಳಿದರು. ಸರ್ಕಾರ ಬಂದು ಇಷ್ಟು ವರ್ಷಗಳಾದಮೇಲೆ ಈಗ ಯಾಕೆ ಈ ಸಮಸ್ಯೆ ಬಂತು ಅನ್ನೋದು ಇನ್ನೂ ಹಣ ಬಂದಿಲ್ವಲ್ಲ ಅಂತ ಕತ್ತು ಉದ್ದ ಮಾಡಿ ನೋಡ್ತಾ ಇರೋರ ಪ್ರಶ್ನೆ. ಪ್ರಚಾರದ ಸಮಯದಲ್ಲಿ ಆಗಿರ್ಬೋದು, ಈ ಯೋಜನೆಯನ್ನು ದೊಡ್ಡದೊಂದು ಸ್ಟೇಜ್ ಮೇಲೆ ಜಾರಿ ಮಾಡೋ ಸಮಯದಲ್ಲಾಗಿರ್ಬೋದು, ಇಂಥದ್ದೊಂದು ಸಮಸ್ಯೆ ಬರ್ಬೋದು ಅಂತ ಸ್ವತಃ ಸರ್ಕಾರಕ್ಕೂ ಗೊತ್ತಿರಲಿಲ್ವೇನೋ. ಇನ್ನು ನಮ್ಮ ಜನ ಅಂತೂ ನುಡಿದಂತೆ ನಡೆದ ಸರ್ಕಾರ ಅಂತ ಜಯಕರ ಹಾಕಿ ಹಾಕಿ ಗಂಟ್ಲು ನೋವು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈಗ 2026 ಶುರುವಾದ ಮೇಲೆ ಇನ್ಕಮ್ ಟ್ಯಾಕ್ಸು GST ವೆಬ್ಸೈಟನ್ನು ಹೊಸ ಕಥೆಗಳು ಶುರುವಾಗ್ಬಿಡ್ತಲ್ಲ, ಈಗ ಜನ ಉಬ್ಬೇರಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕರ್ನಾಟಕದಲ್ಲಿ ಇಂಪ್ಯಾಕ್ಟ್ ಎಷ್ಟು ಮಾಡಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಸುದ್ದಿ ಅಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಗೃಹಲಕ್ಷ್ಮಿ ಹಣದಲ್ಲಿ ಫ್ರಿಜ್ ತಗೊಂಡ ಮಹಿಳೆ, ಗಂಡನಿಗೆ ಬೈಕ್ ಕೊಡಿಸಿದ ಮಹಿಳೆ, ಮಗನಿಗೆ ಮೊಬೈಲ್ ಕೊಡಿಸಿದ ಮಹಿಳೆ, ಟಿವಿಗೆ ರಿಮೋಟ್ ತಂದ ಮಹಿಳೆ, ಇಂತೆಲ್ಲ ಸಾಕಷ್ಟು ಸುದ್ದಿಗಳನ್ನ ನಾವು ಕೇಳಿದ್ದೀವಿ. ಆದರೆ ಈಗ ಹೊಸದೊಂದು ಆಲೋಚನೆ ಬರೋ ಸಾಧ್ಯತೆಗಳಿದೆ.
GST ಕಟ್ಟೋ ಹೆಂಗಸರಿಗೆ, ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಹೆಂಗಸರಿಗೆ ಹಣ ಕೊಡಿಸೋ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತು ಬಂದಿದೆ ಅಂದರೆ ನಿಜವಾಗ್ಲೂ ಪ್ರಯತ್ನ ಆಗುತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇದೇ ರೀತಿಯ ಪ್ರಾಮಿಸ್ ಒಂದನ್ನು ಶಕ್ತಿ ಯೋಜನೆ ಬಂದಾಗ ಕೂಡ ಸರ್ಕಾರ ಮಾಡಿತ್ತು. ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಸೀಟ್ ರಿಸರ್ವ್ ತೆಗಿತೀವಿ ಅಂತ ಬಸ್ನ ಕತೆ ಹೇಳ್ತಾ ಹೋದರೆ ತುಂಬಾ ಇದೆ. ಆದಷ್ಟು ಬೇಗ ನಮ್ಮ ನುಡಿದಂತೆ ನಡೆದ ಸರ್ಕಾರ ಇದೆಯಲ್ಲ, ಮನೆ ಯಜಮಾನಿಗೆ ಬರಬೇಕಾಗಿರೋ 3 ತಿಂಗಳ ಹಣನ ಜಮೆ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತೀನಿ. ಇನ್ನೊಂದು ಸುದ್ದಿ ಜೊತೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.